ಬ್ರಹ್ಮರಕೂಟ್ಲುವಿನಲ್ಲಿರುವ ಟೋಲ್ಗೇಟ್ ತೆರವು ಮಾಡಿ ಅಥವಾ ಅಲ್ಲಿಗೆ ಮೂಲಭೂತ ಸೌಲಭ್ಯ ಒದಗಿಸಿ ಎಂದು ಆಗ್ರಹಿಸಿ ಜನವರಿ 31ರಂದು ಶುಕ್ರವಾರ ಮಧ್ಯಾಹ್ನ 3 ಗಂಟೆಗೆ ಕೈಕಂಬದಿಂದ ಬ್ರಹ್ಮರಕೂಟ್ಲು ಟೋಲ್ಗೇಟ್ವರೆಗೆ ಎಸ್ಡಿಪಿಐ ಪಕ್ಷದ ವತಿಯಿಂದ ಕಾಲ್ನಡಿಗೆ ನಡೆಯಲಿದೆ ಎಂದು ಪಕ್ಷದ ಮಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷ ಅನ್ವರ್ ಸಾದತ್ ಎಸ್ ಹೇಳಿದರು. ಅವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಬ್ರಹ್ಮರಕೂಟ್ಲುವಿನಲ್ಲಿ ಅವೈಜ್ಞಾನಿಕ ಹಾಗೂ ಅಸಮರ್ಪಕ ಟೋಲ್ ಸಂಗ್ರಹ ಕೇಂದ್ರವನ್ನು ಹೆದ್ದಾರಿ ಪ್ರಾಧಿಕಾರ ಮಾಡಿದೆ. 60 ಕಿಲೋಮೀಟರ್ ಒಳಗೆ ಪ್ರತ್ಯೇಕ ಟೋಲ್ಗೇಟ್ ಇರಬಾರದು ಎನ್ನುವ ನಿಯಮವಿದೆ. ಆದರೆ ಇಲ್ಲಿ ಆ ನಿಯಮ ಪಾಲನೆಯಾಗಿಲ್ಲ ಎಂದು ಆರೋಪಿಸಿದರು. ಇಲ್ಲಿನ ಹೆದ್ದಾರಿ ದುಸ್ಥಿತಿಯಲ್ಲಿದೆ. ಹೋರಾಟ ಮಾಡಿದರೆ ಮಾತ್ರ ಮರುಡಾಮರೀಕರಣ ಮಾಡುತ್ತಾರೆ. ರಸ್ತೆ ಬದಿ ಬೀದಿ ದೀಪಗಳಿಲ್ಲ. ತುಂಬೆ ತಿರುವಿನಲ್ಲಿ ಮಳೆಗಾಲದಲ್ಲಿ ನೀರು ನಿಲುಗಡೆಯಾಗಿ ಜನರು ತೊಂದರೆ ಪಡುತ್ತಾರೆ. ಟೋಲ್ಗೇಟ್ನಲ್ಲಿ ಸಿಬ್ಬಂದಿಗಳು ವಾಹನ ಚಾಲಕರ ಮೇಲೆ ಗೂಂಡಾಗಿರಿ ಮಾಡುತ್ತಾರೆ ಎಂದು ಆರೋಪಿಸಿದರು. ಸಿಬ್ಬಂದಿಗಳು ಇವರೊಟ್ಟಿಗೆ ತುಂಬಾ ಇದೆ. ಆದ ಕಾರಣ ಮೊದಲೇ ನಮ್ಮ ಬೇಡಿಕೆ ಏನು ಅಂತ ಹೇಳಿದ್ರೆ ಅಲ್ಲಿಂದ ಟೋಲ್ ಅನ್ನು ಟೋಲ್ಗೇಟ್ ಅಲ್ಲಿಂದ ತೆರವುಗೊಳಿಸಬೇಕು ಅಂತ ಹೇಳುವುದು. ಒಂದು ವೇಳೆ ತೆರವುಗೊಳಿಸುವುದಿಲ್ಲದಿದ್ದರೆ ಟೋಲ್ಗೇಟ್ ಇಡಬೇಕಾದ್ರೆ ಯಾವ ಮಾನದಂಡ ಎಲ್ಲ ಪಾಲಿಸಬೇಕು ಅಂತ ಸರ್ಕಾರದಲ್ಲಿದೆ ಆ ಪ್ರಕಾರ ಆ ಮಾನದಂಡವನ್ನು ಪಾಲಿಸಿಕೊಂಡು ಮಾತ್ರ ಅಲ್ಲಿ ಟೋಲ್ ಅನ್ನು ಕಲೆಕ್ಷನ್ ಮಾಡಬೇಕು ಅಂತ ಹೇಳುವಂಥದ್ದು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಬಲವಾದಂತಹ ಒಂದು ಬೇಡಿಕೆಯಾಗಿರುತ್ತದೆ. ಅದಕ್ಕಾಗಿ ನಾವು ಎಲ್ಲರೂ ಈ ವಾಹನ ಚಾಲಕರಿರ್ಬೋದು, ಮಾಲಕರಿರ್ಬೋದು, ಇವರ ಒಂದಿಗೆ ಬೆಂಬಲವಾಗಿ ನಾವು ನಿಂತುಕೊಂಡಿದ್ದೇವೆ. ಇವರಿಗೆಲ್ಲರಿಗೆ ಬೆಂಬಲವಾಗಿ ಮತ್ತೆ ಸಾರ್ವಜನಿಕರ ಅನುಕೂಲಕ್ಕಾಗಿ ಅಲ್ಲಿಂದ ಟೋಲ್ಗೇಟ್ ಅನ್ನು ತೆಗಿಬೇಕು, ಇಲ್ಲದ್ರೆ ಮೂಲಭೂತ ಸೌಲಭ್ಯಗಳನ್ನು ಏರ್ಪಡಿಸಬೇಕು ಅಂತ ಹೇಳುವಂತ ಆಗ್ರಹದೊಂದಿಗೆ ನಾಳೆ ನಾವು ಮಧ್ಯಾಹ್ನ 3 ಗಂಟೆಗೆ ಕೈಕಂಬ ಜಂಕ್ಷನ್ ನಿಂದ ಟೋಲ್ಗೇಟ್ ವರೆಗೆ ಟೋಲ್ಗೇಟ್ ಚಲೋ ಅಂತ ಹೇಳುವಂತ ಒಂದು ಹೆಸರಿನಲ್ಲಿ ನಾವು ಪಾದಯಾತ್ರೆಯನ್ನು ಮಾಡಲಿಕ್ಕಿದ್ದೇವೆ ಅಂತ ಈ ಮೂಲಕ ಮಾಧ್ಯಮಗಳ ಮೂಲಕ ತಿಳಿಸ್ತಾ ಇದ್ದೇವೆ. ಈ ಸಂದರ್ಭ ಜಿಲ್ಲಾ ಉಪಾಧ್ಯಕ್ಷ ಮೋನೇಶ್ ಆಲಿ, ಜಿಲ್ಲಾ ಕಾರ್ಯದರ್ಶಿ ಶಾಕಿರ್ ಅಳಕೆಮಜಲು, ಬಂಟ್ವಾಳ ಕ್ಷೇತ್ರ ಸಮಿತಿ ಕಾರ್ಯದರ್ಶಿ ಅಕ್ಬರ್ ಪೊನ್ನೋಡಿ ಉಪಸ್ಥಿತರಿದ್ದರು. ಸಂದೀಪ್ ಸಾಲ್ಯಾನ್, ವಿ4 ನ್ಯೂಸ್, ಬಂಟ್ವಾಳ.